ಧನ್ಯವಾದಗಳು ಹೇಳ್ಬಿಡ್ತೀನಿ. ಹಾಂ ಹೇಳ್ಬಿಡಿ. ಎಸ್ ರುದ್ರಮೂರ್ತಿ ಅವರು ತುಂಬ ಧನ್ಯವಾದಗಳು. ಸುರೇಶ್ ಸರ್ ನಿಮಗೂ ಕೂಡ ತುಂಬ ಧನ್ಯವಾದಗಳು. ಎಸ್ ಸರ್ ನಿಮ್ಮೆಲ್ಲ ಆಸೆಗಳು ಕನಸುಗಳು ಇವತ್ತು ಪೂರೈಸಲಿ ಅನ್ನೋ ಆಶಯದೊಂದಿಗೆ ನಿಮ್ಗೊಂದು ಧನ್ಯವಾದ. ಇವ್ರಿಗೂ ಅಷ್ಟೇ ಅಲ್ವಾ ಸರ್, ಅವರು ಮೋದಿ ಸಪೋರ್ಟ್ರು, ಹಾಗಾಗಿ ಅವ್ರು ಏನು ಹೇಳಿದ್ರು ಒಪ್ಕೊಬಿಡ್ರಿ, ಅವರೆಲ್ಲ ಒನ್ ಸೈಡ್ ಹೇಳ್ತಾರೆ. ಸರ್ ನಂಗೆ ಶೇರ್ ಮಾರ್ಕೆಟ್ ಒಂದು ಸ್ಟೇಟ್ಮೆಂಟ್ ನನಗೆ ಒಂದೇ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್. ಎಸ್, ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನ್ಯಾಪ್ಸ್ ಅಲ್ಲಿ 1,500 ರೂಪಾಯಿ ಒಂದು ಕ್ಯಾಂಡಿಡೇಟಿಗೆ ಕೊಡ್ತಾ ಇದ್ದಾರೆ ಕೆಲಸ ಮಾಡೋದು, ಅವರಿಗೆ ಆನ್ ದಿ ಸ್ಪಾಟ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ನಾವೇನು ಹೇಳ್ತಾ ಇದ್ದೀವಿ, 50% ಸ್ಯಾಲ್ರಿ ಸರ್ಕಾರ ಕೊಡಲಿ, 50% ನಾವು ಕೊಡ್ತೀವಿ, ಅವ್ನು 2 ವರ್ಷ ಟ್ರೈನ್ ಆಗ್ತಾನೆ, ಆಮೇಲೆ ಅವ್ನು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇವತ್ತು ಹಣ ವೇಸ್ಟ್ ಆಗ್ತಾ ಇದೆ. ಯಾಕಂದರೆ ಇವತ್ತು ITI ಡಿಪ್ಲೊಮಾ ಮಾಡೋದನ್ನೆಲ್ಲ ಯಾವುದೋ ಮಾಲಿಗೆ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಅವರು ಯಾಕೆ ಸೇರ್ತಾ ಇದ್ದಾರೆ, ಅವರಿಗೆ ಮೊದಲಿಂದನೂ ನೀವು ನಾಟ್ ಡ್ಯಾಬಲ್ಡ್ ಅಂದರೆ ಅದರಲ್ಲೇ ಅವನು ಕಲಿಯುವಿಕೆ ಅಲ್ಲ, ಅದು ಕಡಿಮೆ ಆಗಿದೆ. ಏನಿಲ್ಲ, ಮಲಿಗೋಗಿ ಸೇರಬಾರ್ದು ಅಂತೇನಿಲ್ಲ, ಸೇರಬಾರ್ದು ಅಲ್ಲ. ಡಿಪ್ಲೊಮಾ ಮಾಡೋ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಎಲ್ಲ ಇರಬೇಕಾಗ್ತದೆ. ಅವನು ಬಹಳ ಜನಕ್ಕೆ ಬೇರೆದಕ್ಕೆ ಹೋದ ಅಂದರೆ ಅದು ವೇಸ್ಟ್ ಆಯ್ತು ಅಲ್ಲ. ಅವನು ಮಾಡಿದ್ದು ಅವನು ಮಾಮೂಲಿ ಅದು BA ಮಾಡ್ಕೋಬೋದಾಗಿತ್ತು. ನೀಡ್ ನಾಟ್ ಬಿ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಓದಿದ್ದು ಕರೆಕ್ಟಾಗಿ ಇಂಡಸ್ಟ್ರಿ ಮಾಡಿದ್ದೀರಾ? ಖಂಡಿತ ಸರ್, ನಾವು ಕೊಡ್ತೀವಿ, ಕೆಲಸ ಕೊಡ್ತೀವಿ. ಅದಲ್ಲ ಸರ್, ನಿಮ್ದು ಹೇಳಿ ಸರ್, ನಿಮ್ದು ಎಜುಕೇಶನ್ ಕರೆಕ್ಟಾಗಿ ನಿಮ್ಮ ಇಂಡಸ್ಟ್ರಿ ಆಗಿದೆಯಾ? ಅಲ್ಲ ಕೇಳಿ ಸರ್, ನಾವು ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಕಲಿತು ಆ ಕಲಿತಿದ್ದನ್ನ ನಾವು ಇಲ್ಲಿ ತಗೊಂಡ್ಬಂದು ಹಾಕ್ತೀವಿ. ಈಗ ಯಾರಿಗೂ ಅನುಭವ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇವತ್ತು ಇಂಪಾರ್ಟೆಂಟ್ ಆಗಿ ಡಿಫೆನ್ಸ್ ಸ್ಟಾಕ್ಸು, ರೈಲ್ವೆ ಸ್ಟಾಕ್ಸು, ಶಿಪ್ಪಿಂಗ್ ಸ್ಟಾಕ್ಸು ಹಾಗೂ ಎಸ್ಪೆಷಲಿ PSU ಸ್ಟಾಕ್ಸ್ಗಳು ಇವತ್ತು ಕರೆಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ತುಂಬಾನೇ ಮೇಲ್ ಹೋಗ್ಬಿಟ್ಟಿದೆ ಅವೆಲ್ಲ. ಆಮೇಲೆ ಸರ್ ಸ್ಟೇಟ್ಮೆಂಟ್ ಒಂದು 10 ಸೆಕೆಂಡ್ ಸರ್ ಹೇಳಿದ್ರು ಮೋದಿ ಸಪೋರ್ಟರ್ ಇವರು ಅಂತ. ನಾನು ಯಾವಾಗೂ ಹೇಳ್ತೀನಿ, ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಾನು ಸಪೋರ್ಟರ್, ಪಾರ್ಟಿ ಸಪೋರ್ಟರ್ ಅಲ್ಲ. ನೀವು ಯಾವತ್ತು ಮೋದಿನ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಸೇರಿಸ್ತಿರೋ ಅಥವಾ ರಂಗನಾಥ್ ಸರ್ನ್ ಬೇರೆ ಚಾನೆಲ್ ಸೇರಿಸ್ತಿರೋ ಪಬ್ಲಿಕ್ ಟಿವಿ ಬಿಟ್ಟು, ಅದು ಮೋದಿನೂ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಆಗಲ್ಲ. ಹಂಗಾಗಿ ವ್ಯಕ್ತಿ ಚೆನ್ನಾಗಿದ್ದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಅದು ಮೋದಿ ಆಗಿರ್ಲಿ, ರಂಗನಾಥ್ ಸರ್ ಆಗಿರ್ಲಿ. ಒಂದೇ ಒಂದು ಲಾಸ್ಟ್ಗೆ ನಮಗೆ ಕ್ಯಾಪಿಟಲ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಂತ ಇವತ್ತು ಟೆಕ್ನಾಲಜಿಯಲ್ಲಿ ನಾವು ಶುಡ್ ಬಿ ಅಬ್ರೆಸ್ಟ್ ಆಫ್ ಮಾಡರ್ನ್ ಥಿಂಗ್ಸ್. ಇವತ್ತು ಟೆಕ್ನಾಲಜಿ ಡೆವಲಪ್ಮೆಂಟ್ ತುಂಬಾ ನಡೀತಾ ಇದೆ. ಅದಕ್ಕೆ ಈ ಒಂದು ಸ್ಕೀಮ್ ಅನ್ನ ರೀಇಂಟ್ರೊಡ್ಯೂಸ್ ಲಾರ್ಜ್ ಫಂಡ್ ಕ್ರಿಯೇಟ್ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಅಲ್ಲಿ. ದಟ್ ಇಸ್ ವಾಟ್ ದೇ ಆರ್ ಟಾಕಿಂಗ್. ನಂಗೆ ಗೊತ್ತಿಲ್ಲ ಅದು ಹೆಂಗಾಗತ್ತೆ ಅಂತ. ಅದು ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ ಹ್ಯೂಜ್ ಫಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಲ್ ದ ಇಂಡಸ್ಟ್ರಿ ವಿ ವಿಲ್ ಸಿ. ನನಗಂತೂ ಹೋಪ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಅಲ್ಲಿ ಈ ಸರಿ ತುಂಬಾ ಪುಷ್ ಕೊಡ್ತಾರೆ ಅಂತ ನನಗನ್ನಿಸಿದೆ. ಬಿಕಾಸ್ ನಮಗೆ ಬೇಕೋ ಬೇಡವೋ ಅಲ್ಲ, ವರ್ಲ್ಡ್ ವಾಂಟ್ಸ್ ಇಟ್. ಕರೆಕ್ಟ್ ಸರ್, ಇಟ್ ಇಸ್ ನಾಟ್ ಇಂಡಿಯಾ. World wants India to become a manufacturing hub. Sir, ಇಷ್ಟೇ control the domination of the supply chain network by China. ಹಾಗಾಗಿ ನಮ್ಮಲ್ಲಿ ಒಂಚೂರು ಪುಷ್ ಮಾಡ್ತಾರೆ ಅಂತ ಇದೆಯಪ್ಪ. ಕೊನೆ ಹೇಳಿಕೆ ಅಂದ್ರೆ ಇಷ್ಟೇ ಸರ್, 4 ಟ್ರಿಲಿಯನ್ ಮಾಡ್ತಾ ಇದೀವಿ ನಾವೀಗ. ಆಲ್ಮೋಸ್ಟ್ 4 ಟ್ರಿಲಿಯನ್ ಟಚ್ ಆಗಿದ್ದೀವಿ. ಇನ್ ಆರ್ಡರ್ ಟು ಟಚ್ 5 ಟ್ರಿಲಿಯನ್ ಎಕಾನಮಿ, MSME should be supported. If MSME is supported, definitely we can reach 5 trillion at the earliest. I will put it this way, manufacturing should be supported. Manufacturing, MSME, not necessarily only MSME, all generally the manufacturing,